ವಿದ್ಯಾ, ಲಾಸ್ಟ್ ಟೈಮ್ ಸಿಲ್ಕ್ ಥ್ರೆಡ್ ಐರನ್ ಮಾಡೋದು ಹೇಳ್ಕೊಟ್ಟಲ್ಲ, ಇವಾಗ ಹೊಸದಾಗಿ ಏನಾದರೂ ಹೇಳ್ಕೊಡ್ತೀಯಾ? ಅಕ್ಕ ಇವಾಗ ಕುಚ್ಚಿಗೆಲ್ಲ ನಾವು 6 ಎಲೆ ದಾರ ತಗೊಂತೀವಲ್ಲ, ಅದು ಒಂದೇ ದಾರದಲ್ಲಿ ಹೆಂಗ್ ತಗೊಳೋದು ಅಂತ ಹೇಳ್ಕೊಡ್ತೀನಿ. ಸರಿ ಆಯ್ತು, ಹೆಂಗೆ ಅಂತ ತೋರಿಸ್ತೀಯಾ? ಇವಾಗ ಇಲ್ಲಿ 1 ಎಲೆ ಇದೆಯಲ್ಲ, ಇವಾಗ ಇದನ್ನೇ 2 ಎಲೆ ಮಾಡ್ಕೊಬೇಕು ಈ ತರ. ಇವಾಗ ಇಲ್ಲಿ ರಿಮೈನಿಂಗ್ ಥ್ರೆಡ್ ಇದೆಯಲ್ಲ, ಅದು ಜಾಯಿನ್ ಆದ್ರೆ ಇವಾಗ 3 ಎಲೆ ಆಯ್ತು. ಇವಾಗ ಒಂದ್ ಗಂಟೆ ಹಾಕೊಂಡು ಒಂದು 2 ಕನ ಸ್ಟಿಕ್ಕಿಗೆ 1 ಕನ ಸುತ್ಕೊಂಡು ಸುತ್ತರೆ ನಿಮಗಿಲ್ಲಿ ಒಂದು ಲೂಪ್ ಕಾಣಿಸುತ್ತೆ. ಆ ಡಬಲ್ ತಗೊಂಡಿದ್ವಲ್ಲ ಆ ಲೂಪ್, ಲೂಪ್ ಅದ್ರ ಒಳಗಡೆ ತಗೊಳ್ಬೇಕು. ತಗೊಂಡಾಗ ನಿಮಗೆ 3 ಲೇಯರ್ ಸಿಗುತ್ತೆ. ಈ ತರ ನಿಮಗೆ ಎಷ್ಟು ಥ್ರೆಡ್ ಬೇಕೋ ಅಷ್ಟು ಥ್ರೆಡ್ ಸುತ್ಕೊಂಡು 3 ಲೇಯರ್ ಸಿಕ್ತಲ್ಲ, ನೆಕ್ಸ್ಟ್ ಇದೇ ತರ ಮಾಡ್ಕೊಳ್ಬೇಕು. ಅವಾಗ ನಿಮಗೆ 6 ಲೇಯರ್ ಸಿಕ್ಬಿಡುತ್ತಲ್ಲ. ಅಂದ್ರೆ ಈ ತರ ಇನ್ನೊಂದು ಇದೇ ತರ ಮಾಡ್ಕೊಂಡ್ರೆ 3 ಆಗುತ್ತೆ, ಅವಾಗ 6 ಲೇಯರ್ ಸಿಗುತ್ತೆ. ನೋಡಿ 3 ಲೇಯರ್ ಬಂತ. ಇವಾಗ ಇದೇ ತರ ಇನ್ನೊಂದು ಸುತ್ಕೊಂಡ್ರೆ ನಿಮಗೆ 6 ಲೇಯರ್ಸ್ ಬರುತ್ತೆ. ನೋಡಿ ನಾನು ಆಗಲೇ ಒಂದು ಸುತ್ತಿದೆ, ನಿಮ್ಗೆ ಗೊತ್ತಾಗ್ಲಿ ಅಂತ ತೋರಿಸ್ತಾ ಇದೀನಿ. ಇಲ್ಲಿ 3 ಲೇಯರ್ಸ್ ಇದೆಯಾ, ಇದು 3 ಲೇಯರ್ಸ್. 2 ಜಾಯಿನ್ ಮಾಡಿ 1 ಗಂಟೆ ಹಾಕೊಂಡು ನಿಮಗೆ 6 ಲೇಯರ್ಸ್ ಸಿಗುತ್ತೆ. ಓಕೆ, ನೈಸ್, ಥ್ಯಾಂಕ್ ಯು.